ಇದು ಪ್ರಸವ ವೇದನೆಯನ್ನು ದಾಟಿ ಕೊನೆಗೆ ಹೆತ್ತ ಮಗು ನನ್ನ ಮಾಧ್ಯಮ ನಮಗೆ ತಾಯಿ ಮಡಿಲು, ನಾವು ಮಾಧ್ಯಮದವರೇ. ಆದ್ದರಿಂದ ನಿಮ್ಮ ಮಡಿಲಿಗೆ ಈ ಚಿತ್ರವನ್ನು ಈಗ ಹಾಕಿದ್ದೇವೆ. ಹಾಗಾಗಿ ಇದು ಪ್ರಚಾರ ಪ್ರಿಯತೆ ಅಲ್ಲ, ಇದು ಪ್ರಸಾರ ಪ್ರಿಯ. ನಾವೆಲ್ಲರೂ ಇದನ್ನ ಹೆಚ್ಚೆಚ್ಚು ಜನರು, ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತೇವೆ. ಸುಬ್ಬಣ್ಣ ಇಲ್ಲಿದ್ದಾರೆ, ಅದೆಲ್ಲ ಯೋಚನೆ ಮಾಡ್ತಿದ್ದೀವಿ ಅಂತಂದರೆ ಇಡೀ ತಂಡ ಇದೆ, ಎಲ್ಲ ತಂತ್ರಜ್ಞರಿದ್ದಾರೆ. ನಾವು ಯೋಚನೆ ಮಾಡೋದೇ ಹೀಗೆ, ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಬಲ್ಲಂಥದ್ದು. ಸತ್ಪರಿಣಾಮಕ್ಕಾಗಿನ ಕೆಲಸಗಳನ್ನು ಈಗ ಮಾಡಬೇಕು ಅನ್ನೋ ಉಮೇದು ಇಟ್ಕೊಂಡಂಥ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಮಾನನೀಯರಾದಂತಹ ಪ್ರೊಫೆಸರ್ ಎಸ್.ಆರ್. ಲೀಲಾ ಅವರು, ಅವರ ಕನಸಿನ ಕೂಸು ಪದ್ಮಗಂಧಿ. ಆಗಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧ ಅಂದರೆ ಪರಿಮಳವೂ ಇದೆ, ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೇಗೆ ತೆಗೆದು ಉತ್ಖನನ ಮಾಡಿದ ನಂತರ ಆದಂತಹ ಅನುಷ್ಠಾನ ಇದು. ಹಾಗಾಗಿ ಪದ್ಮಗಂಧಿಗೆ ತುಂಬ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳ್ಕೊಳ್ಳೋಷ್ಟು ಚಂದ ಅಂತ ಎಲ್ಲ ತಂತ್ರಜ್ಞರು ಸೇರ್ಕೊಂಡಿದ್ದಾರೆ. ಇಂದಿನ ತಂತ್ರಜ್ಞರ ಪರಿಚಯ ನಂತರ ಮಾಡ್ಕೊಂಡಂತೆ ಇಷ್ಟೇ ಕ್ಲುಪ್ತವಾಗಿ ಸಾಕುತ್ತೆ ಅನಿಸುತ್ತೆ. ಇನ್ನು ಮುಂದೆ ಈಗ ಆಗಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಗೀತಗುಚ್ಛದ ಸಂಪ್ರೇಷಣೆ. ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ. ಅದನ್ನು ಹಾಡುಗಳನ್ನು ಪ್ರೊಫೆಸರ್ ಎಸ್.ಆರ್. ಲೀಲಾ ಅವರೇ ಬರೆದಿದ್ದಾರೆ. ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೀಕ್ಕೆ ಸಾಧ್ಯವಾಗಿದೆ. ಈ ಲಾವಣಿ ಮತ್ತು ಈ ಸೊಬಗು ಸೊಗಸು ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತಹ ಮತ್ತು ಮಾಧ್ಯಮದ ನಿಜ ಬಳಕೆ ಏಕೆ ಬೇಕು, ಹೇಗಿರಬೇಕು ಅನ್ನೋದನ್ನು ಸಾರೋಕ್ಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು. ಈ ಕಾರಣಕ್ಕಾಗಿ ಇನ್ನೂ ಹೆಚ್ಚು ಸಮಯ ತೆಕ್ಕೊಳ್ಳದೆ ನೀವೆಲ್ಲರೂ ಬಂದಿದ್ದಕ್ಕಾಗಿ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತಾ, ಇಷ್ಟು ಸಂಖ್ಯೆ ನಾನು ನಿರೀಕ್ಷೆ ಮಾಡಿರಲಿಲ್ಲ, ಆದರೆ ಜಯಸೂರ್ಯರಿಗೂ ನಾನು ಹೇಳಬೇಕು ಧನ್ಯವಾದ. ತಾವು ಎಲ್ಲರೂ ಇಷ್ಟು ಕಾಲದಿಂದ ಕೊಡೋದು ಸಲಹೆ ಬರ್ತಾ ಇದ್ದೀರಿ. ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಲಿಗೆ ಹಾಕಿಕೊಂಡು ಹೆಚ್ಚು ಜನರನ್ನು ತಲುಪಿಸುವ, ಅಂದರೆ ನಾವು ಚಿತ್ರ ಮಾಡಿದ್ದೇವೆ ತಲುಪಿಸಿದ್ದು ಎಲ್ಲರೂ ಹೇಳ್ತೇವೆ. ಇದು ಒಂದು ಕಾರಣ ಆಗಿದೆ. ಇದಕ್ಕಾಗಿ ಕಾರಣವಿನ ಕಾರ್ಯಂ ನಾಸ್ತಿ ಅನ್ನೋ ಹಾಗೆ ಇದಕ್ಕೊಂದು ಕಾರಣವಿರೋದ್ರಿಂದ ಬಲವಾದ ಕಾರಣ ಅಂತ ನಾವು ಅಂದ್ಕೊಂಡಿರೋದ್ರಿಂದ ನಿಮಗೂ ಆಗ ಅನ್ನಿಸಿದೆ ಅನ್ನೋದಾದರೆ ದಯಮಾಡಿ ಹೆಚ್ಚು ಜನರನ್ನು ತಲುಪೋ ಹಾಗೆ ಇದನ್ನು ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಕ್ಲುಪ್ತ ಸಮಯದಲ್ಲಿ ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನು ಸಿದ್ಧವಾಗಿದ್ದೀವ ತೋರಿಸ್ಬೋದಾ? ಹಾಂ, ನಾನು ನೀವು ಹೇಳ್ತೀರಾ ತಂತ್ರಜ್ಞರನ್ನ ಹೇಳ್ತೀರಾ? ಅವ್ರನ್ನ ಕರೆದು ನಮ್ಮ ತಂತ್ರಜ್ಞರೇ ಬಿಡುಗಡೆ ಮಾಡಬೇಕು ಅನ್ನೋದು ಅಭೀಪ್ಸೆ. ಗೀತಗುಚ್ಛದ ಬಿಡುಗಡೆಯನ್ನ ನಮ್ಮ ತಂತ್ರಜ್ಞರೇ ಮಾಡಬೇಕು ಅಂತ ಸ್ವಚ್ಛಂದ ಪ್ರಸಾದ್ ಸರ್ ಅವರು ಹೇಳಿದ್ದಾರೆ. ದಯಮಾಡಿ ತಂತ್ರಜ್ಞರು ಇದಕ್ಕಾಗಿ ಅಂತ ಹೌದು, 9 ತಿಂಗಳು 9 ವರ್ಷ ಒಳ್ಳೆಯ ಸಮೀಕರಣವೇ ಅದು. ಬಹಳ ಕಾಲ ಅದಕ್ಕಾಗಿ ಅಂತ ಇದ್ದ ಮಿಡಿತವನ್ನು ಒಂದು ಕೃಷಿ ರೂಪವಾಗಿ ಕಟ್ಕೊಡ್ಲಾಗಿದೆ. ಈಗ ಇದನ್ನು ಮಾಡೋದಕ್ಕೆ ಉದ್ದೇಶವನ್ನು ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ, ಯಾಕೆ ಬೇಕು ಅನ್ನೋದನ್ನು. ಮಾಧ್ಯಮ ಬಳಕೆ ಕುರಿತಾಗಿ ಅಡಕದ ಕುರಿತಾಗಿ ಅವ್ರು ಹೇಳಿದ್ದಾರೆ, ಮಾಧ್ಯಮದ ಬಳಕೆ ಕುರಿತಾಗಿ ನಾನು ಹೇಳಿದ್ದೇನೆ. ಪ್ರೇಮ ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಭಾಗವಾಗಿ ನಡೆಸಿದಂಥವ್ರು ಅಂದರೆ ತುಂಬ ವಿಖ್ಯಾತ ಡಯಟಿಷಿಯನ್ ಅವರು ಎಲ್ಲ ಗಣ್ಯರು ಮಾನ್ಯರು ವಿದ್ವಾಂಸರು ಇವರೆಲ್ಲರೂ ಅವರ ತಲಸ್ಪರ್ಶಿಗೆ ಅಧ್ಯಯನ ಬಹುಕಾಲದಿಂದಿದೆ. ಅವುಗಳನ್ನು ಆಧಾರ ಇಟ್ಟುಕೊಂಡು ವಿಶೇಷ ಅಧ್ಯಯನ ಮಾಡಿದಂಥದ್ದಾಗಿ ಈ ಚಿತ್ರ ರೂಪವಾಗಿದೆ. ಬಿಡುಗಡೆ ಅಂತ ಇದೆ, 3 ತ್ರಿಭಾಷೆಯಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಆ ಕಾರಣಕ್ಕಾಗಿ ನಾವು ಮುಖಾಮುಖಿಯಾಗಿ ಅದನ್ನಾಗಬೇಕು. ಪ್ರಾಚೀನದಿಂದ ಇಲ್ಲಿಯವರೆಗೆ ಯಾವ್ಯಾವ ಘಟನೆಗಳು ಪ್ರಮುಖವಾಗಿ ಬಂದು ಹೋಗುತ್ತೆ? ಮಹಾಭಾರತ ಯುದ್ಧ ಹಿಡಿದು ಅದನ್ನ ಹೇಗೆ ಪಿಕ್ಚರೈಸ್ ಮಾಡ್ತೀವಿ? ನಾನು ಆಗಲೇ ಹೇಳಿದ ಹಾಗೆ ಪುರಾಣ ಶಾಸ್ತ್ರ ಇತ್ಯಾದಿಗಳು ಒಂದಾದರೆ, ಆದ ನಂತರ ಸಸ್ಯಶಾಸ್ತ್ರದಿಂದ ಹಿಡಿದು ಶಿಲ್ಪಶಾಸ್ತ್ರದವರೆಗೆ ಕಮಲ ಹೇಗೆ ವ್ಯಾಪಕವಾಗಿ ಪಸರಿಸಿಬಿಟ್ಟಿದೆ, ಹರಡಿಕೊಂಡಿದೆ ಅನ್ನೋದನ್ನು ಸೂಚ್ಯವಾಗಿ ನಮ್ಮಲ್ಲಿ ತುಂಬ ವ್ಯಾಪಕವಾಗಿ ಮಾಡೋಕ್ಕೆ ಸಾಧ್ಯವಾಗಿದೆ. ಹೋದನು ಸೂಚ್ಯವಾಗಿ ಇದೆಲ್ಲವೂ ಮಾಡೋಕ್ಕೆ ಸಾಧ್ಯವಾಗಿದೆ. ಅಂದರೆ ನಾವು ಇದನ್ನು ಸ್ಪರ್ಶಿಸಿ ಬಂದಿದ್ದೇವೆ, ಕೆಲವು ಪದಗಳನ್ನಷ್ಟೇ ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ಅಂತಿಮವಾಗಿ ಒಂದು ಹೇಳುವಂಥದ್ದು ಮೊಗದಷ್ಟು ಇದೆ ನಮಗೆ, ಇನ್ನೆಷ್ಟು ಮುಗಿದ್ರು ನಮಗೆ ಸಿಗ್ತಲೇ ಹೋಗುತ್ತೆ ಅನ್ನೋದೊಂದನ್ನು ಸಿನಿಮಾ ಅಂತ್ಯವಾಗಿ ಇಟ್ಕೊಂಡಿದ್ದೇವೆ. ಪ್ರತ್ಯೇಕ ನೇರ ಚಿತ್ರಗಳು, ಕನ್ನಡ ಪ್ರತ್ಯೇಕ ಚಿತ್ರ, ಸಂಸ್ಕೃತ ಪ್ರತ್ಯೇಕ ಚಿತ್ರ, ಹಿಂದಿ ಮಾತ್ರ ನಾವು ಒಂಚೂರು ಅದಕ್ಕೆ ಈ ಹಿಂದಿಯ ಲೇಪವನ್ನು ಅದನ್ನು ಇತರರಿಗೆ ತಲುಪಿಸುವ ದೃಷ್ಟಿಯಿಂದ ಒಂಚೂರು ಮಾಡ್ಕೊಂಡಿದ್ದೇವೆ. ನನ್ನ ಈ ಹಿಂದಿನ ಚಿತ್ರ ಏಕಚಿತ್ರ ಚಕ್ರಮ್ ಅಂತ, ಅದು ನಮ್ಮಲ್ಲಿ ಕೃಷ್ಣ ಚೀಟಿ ಅಂತ ಕರಿತೇವೆ, ನಮ್ಮಲ್ಲಿ ಹೇಗೆ ಬ್ಲ್ಯಾಕ್ ಟಿಕೆಟ್ ಕರಿತೀವಿ, ಹಾಗೆ ಆ ಥರದಲ್ಲಿ ಜನರು ಅದನ್ನು ಮುಗಿಬಿದ್ದು ನೋಡಿದ್ದುಂಟು. ಚಲನಚಿತ್ರ ಮಂದಿರಗಳಲ್ಲಿ ಏಕಚಕ್ರಂ ಅಂತಲೇ ನಮ್ಮ ನಾಡಿನ ಘನತಿವೆತ್ತ ವಿದ್ವಾಂಸರು ಒಬ್ಬರು ಮಹಾಮಹೋಪಾಧ್ಯ ವಿದ್ವಾನ್ ರಂಗನಾಥ್ ಶರ್ಮರು ಅಂತ ಅವರು ಕೃತಿ, ಅದಕ್ಕೂ ಮತ್ತೆ ವಿದುಷಿಯವರೇ ವಿಶೇಷವಾದಂಥ
ಆಶ್ರಯವನ್ನು ಕೊಟ್ಟಂಥವ್ರು. ಏಕಚಕ್ರಂ ಮಾಡಿದಾಗ ನಮಗೆ ಬಹಳ ಒಳ್ಳೆ ಅದಕ್ಕೆ ಆದಂಥ ಸಂಸ್ಕೃತ ಭಾರತಿ ಆಗಿರ್ಬೋದು ಅಥವಾ ಸಂಸ್ಕೃತದಿಂದ ಆಗಿರ್ಬೋದು, ಸಂಸ್ಕೃತ ಬಲ್ಲವರಾಗಿರ್ಬೋದು ದೊಡ್ಡ ಸಂಖ್ಯೆ ಇದೆ. ಇಡೀ ದೇಶದಲ್ಲಿ 5 ಹಳ್ಳಿಗಳು ಕೇವಲ ಸಂಸ್ಕೃತವನ್ನೇ ಮಾತಾಡುತ್ತದೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಆಮೇಲೆ ಕೆಲವು ರಾಜ್ಯಗಳಲ್ಲಂತೂ ಸಂಸ್ಕೃತ ಆಡಳಿತ ಭಾಷೆ ಹಾಗೊಂದು ಮಾಡಿಕೊಂಡಿದ್ದೇವೆ, ಅದರದೊಂದು ನಡೆದಿದೆ. ಹಾಗಾಗಿ ಇಂಥ ಒಳ್ಳೆ ಚಿತ್ರಗಳಿಗೆ ನಾವು ಆಡಿಯನ್ಸ್ ಅನ್ನು ಕಲ್ಪಿಸ್ಬೇಕು ಅನ್ನೋದು ನನ್ನ ಕಲ್ಪನೆ. ಅವ್ರಿಗೆ ಏನ್ ಬೇಕೋ ಅದು ಕೊಡೋದು ಒಂದು, ಇನ್ನೊಂದು ಉತ್ತಮವಾದದ್ದಕ್ಕೆ ಆಡಿಯನ್ಸ್ ಬರೋ ಹಾಗೆ ಮಾಡೋದು ಇನ್ನೊಂದು. ಅವರು ಇದು ಗೀತಗುಚ್ಛ ಆಗಿರೋದ್ರಿಂದ ಅವರು ವೃತ್ತಿ ನಿರತರು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪರಿಪೂರ್ಣ ಚಂದ್ರಶೇಖರ್ ಅಂತ, ಇದೊಂದು ಗುರುಕುಲದ ಹಿನ್ನೆಲೆ ನಮಗೆ ಒಂದು ಈ ನಮ್ಮ ಬೆಂಗಳೂರಿನ ಸಮೀಪ ಇರುವಂತಹ ಒಂದು ಗುರುಕುಲ ಮತ್ತೆ ಅಲ್ಲಿ ಬೋಧನಾ ಕ್ರಮ ಇದೆಯಲ್ಲ ಅದು ನಮ್ಮನ್ನು ಬೆರಗುಗೊಳಿಸ್ತು. ಯಾಕೆಂದ್ರೆ ಅಲ್ಲಿನ ಸಂವಹನ ಭಾಷೆ ಸಂಸ್ಕೃತ ಒಂದು, ಎರಡನೇದು ಪ್ರಾಚೀನ ಅಂತ ಕರೆಸ್ಕೊಂಡು ಈಗಲೂ ಅಲ್ಲಲ್ಲಿ ನಮ್ಗೆ ಕಾಣಸಿಗುವಂತಹ ಗಾಂಧಾರಿ ವಿದ್ಯೆ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಓದುವಂತಹ ವಸ್ತುಗಳನ್ನು ಗುರುತಿಸುವಂಥ ಇಂಥ ಎಲ್ಲ ಸಂಗತಿಗಳನ್ನ ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ರಾಮಹಳ್ಳಿ ಶುಭಂಕರೋತಿ ಅಂತ ಒಂದು ಗುರುಕುಲ, ಆ ಗುರುಕುಲದಲ್ಲಿ ನಾವು ಯಾವುದೋ ಒಂದು ಬೇರೆ ಅನ್ಯ ಕಾರಣದಿಂದ ಹೋದಾಗ ನಮಗೆ ಸಿಕ್ಕಂತಹ ಆ ಎಲ್ಲ ಬೆರಗನ್ನ ಇದನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಪದ್ಮಗಂಗೆಯನ್ನು ರೂಪಿಸಿದ್ದೇವೆ. ಇದರಲ್ಲಿ ಅನೇಕ ವಿದ್ವಾಂಸರು ಅಂದರೆ ತಾವು ಗಮನಿಸಿದ ಹಾಗೆ ರಾ ಗಣೇಶರು ಅವರು ಶತಾವಧಾನಿಗಳು, ನಾಡಿನ ಮತ್ತು ದೇಶದ ಅಸ್ಮಿತೆ, ಅಂತಹ ಪಂಡಿತೋತ್ತಮರು ತಾವೇ ಗಣೇಶರಾಗಿ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು. ಮತ್ತು ಅನೇಕ ವಿದ್ವಾಂಸರು ಇಲ್ಲಿ ಅರ್ಜುನ್ ಭಾರದ್ವಾಜರು ಬಂದಿದ್ದಾರೆ. ಈ ಎಲ್ಲ ವಿದ್ವಾಂಸರು ಅವರವರ ವಲಯದಲ್ಲಿ ಅವರು ಎಷ್ಟು ಆಳವಾದಂತಹ ಅಧ್ಯಯನ ಮಾಡಿದ್ದಾರೆ ಅದನ್ನು ಅಧ್ಯಾಪನ ಇಲ್ಲಿ ನಡೆದಿದೆ ಅಂತ ನಾನು ಭಾವಿಸುತ್ತೇನೆ. ಆಳವಾದ ಅಧ್ಯಯನವೇ ಇದಕ್ಕೆ ಅದೇ ಅಡಕ. ಹಾಗಾಗಿ ವಿದುಷಿಯವರು ಹೇಳಿದ ಹಾಗೆ ಇದರ ಅಡಕ ಅಷ್ಟು ಸರಳವಾದ್ದು, ಸುಮ್ಮನೆ ಯಾವುದೋ ಒಂದು ಕಲ್ಪಿತ ಕಥಾ ಹಂದರವನ್ನೇ ಕಟ್ಟಿಕೊಡುವಂಥದ್ದು ಇಂಥದ್ದು ಆಗಿರಲಿಲ್ಲ. ಇದು ವಾಸ್ತವದ ನೆಲೆಗಟ್ಟು ಇದಕ್ಕಿದೆ ಮತ್ತು ಅಧ್ಯಯನದ ಬಹಳ ದೊಡ್ಡ ಸಾಂಗತ್ಯ ಆಗಲಿಕ್ಕಿದೆ. ಮತ್ತು ಬಿಡುಗಡೆಯನ್ನ ನಾವು ತಮ್ಮೆಲ್ಲರೂ ಮಡಿಲಿಗೆ ಅದಕ್ಕೆ ಹಾಕಿ, ಯಾಕೆಂತಂದ್ರೆ ಬಿಡುಗಡೆಯನ್ನ ಎಲ್ಲ ಚಿತ್ರಗಳಂತೆಯೇ ಮಾಡ್ತೇವೆ. ನಾವು ಕಂಡುಕೊಂಡಿದ್ದೇವೆ ಆ ಥರದೊಂದು ವರ್ಗವನ್ನ, ಒಂದು ಈ ಥರ ಚಿತ್ರಗಳು ಬೇಕು ಅಂತ ಒಂದು ವರ್ಗವನ್ನ ನಾವು ಕಂಡುಕೊಂಡಿದ್ದೇವೆ. ಆ ಎಲ್ಲರನ್ನ ಕರೆತಂದು ನಿಮ್ಮ ಮುಖಾಂತರ ಅವ್ರನ್ನ ಹೀಗಾಗಿದೆ ಆಗ್ತಾ ಇದೆ ಇಂತಹ ಸಮಯಕ್ಕೆ ಬಿಡುಗಡೆ ಅನ್ನೋದು ಹೇಳೋದ್ರ ಮುಖಾಂತರ ಅವ್ರನ್ನ ಗಮನ ಸೆಳೆದು ಅವರಲ್ಲಿ ತೋರಿಸುವಂತ ಉಮೇದಿದೆ ನಮ್ದು. ಸಂದರ್ಭದಲ್ಲಿ ಒಂದೇ ಮಾತು, ಕಮಲದ ಮಕರಂದವನ್ನ ಹೇಗೆ ದುಂಬೆಗಳು ಹೇರಿ ಹೊರಗಡೆ ಎಲ್ಲ ಪ್ರಸರಿಸುತ್ತೋ ಆ ರೀತಿ ತಾವು ಈ ಚಿತ್ರಕ್ಕೆ ಕೆಲಸ ಮಾಡಬೇಕು ಅಂತ. ಪ್ರಾಯ ಅದೇ ನಮ್ಮ ಈಗ ಪ್ರಮಾಣ ಪತ್ರ ಇತ್ಯಾದಿಗಳೆಲ್ಲ ದಕ್ಕದ ಮೇಲೆ ಅದನ್ನ ಮಾಡಬಹುದು. ಅದೇ ಅದು ಕೂಡಲೇ ಅದೇನು ತುಂಬಾ ಹೆಚ್ಚು ಸಮಯ ತಗೊಳ್ಳೋದು ಅನಿಸುತ್ತೆ. ಪ್ರಸಿದ್ಧ ನಾರಾಯಣ ಶರ್ಮರು ಅವರು ಬಂದಿದ್ದಾರೆ, ಕಾರ್ಮಿಕ ದಯಮಾಡಿ ಆಗ್ಬೇಕಾಗಿದೆ, ಆಗ್ಬೇಕಿದೆ. ಹೌದು, ಅದಕ್ಕೆ ಮಾಡಬೇಕಾಗಿರುವಂತಹ ಅಲಂಕಾರಗಳು ಅಥವಾ ಸಂಸ್ಕಾರಗಳು ಇನ್ನು ಕೆಲವು ಆಗ್ಬೇಕು ಅಷ್ಟೇ. ಇದು ಆಗಿದೆ ಗೀತಗುಚ್ಛ ಹೀಗೆ ಅಂತ ಹೇಳೋದಕ್ಕಾಗಿ ಮಾಡಿದಂತಹ ಕರೆದಂತಹ ಗೋಷ್ಠಿ ಇದು ಸಂಗೋಷ್ಠಿ. ಕವಿ ಕರೋತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ಅಂತ ಹೇಳಿ, ಕವಿಗಳು ಕಾವ್ಯ ಸೃಷ್ಟಿ ಮಾಡಬಹುದು, ಅಂದರೆ ಪಂಡಿತರು ಅದರ ರಸವನ್ನು ಅನುಭವಿಸ್ತಾರೆ. ಹಾಗೆ ನಮಗೆ ಮರುದ್ವಹತಿ ಸೌರಭ ಅಂತ ನಮಗೆ ಯಾವಾಗಲೂ ತರುಹು ಸೃಜತಿ ಪುಷ್ಪಾಣಿ ಅಂತ ಹೇಳ್ತೀವಿ ನಾವು. ಮರಗಳು ಕೇವಲ ಹೂಗಳನ್ನು ಬಿಡಬಹುದು, ಆದರೆ ಅದರ ಸುಗಂಧವನ್ನು ಮತ್ತೆ ಗಾಳಿ ಅದೇ ಪಸರಿಸಬೇಕು. ಹಾಗಾಗಿ ನಮಗೆ ಈ ನಮ್ಮ ಮಾಧ್ಯಮದ ಮರುತ್ ನಮಗೆ ಬಹಳ ಮುಖ್ಯ ಅಂತ ಅನಿಸಿಕೆ. ಮುಂದೆ ಏನು ಹೇಳಿ ನಮ್ಮ ನೆಲದ ಪಾರಂಪರಿಕ ಜ್ಞಾನ ಇದೆಯಲ್ಲ, ಅವು ಅದರಲ್ಲೂ ಕಮಲ ಪುಷ್ಪ ಕುರಿತಾಗಿ ನಮ್ಗಿರ್ಬೋದಾದ ಸಡ್ಯಾರಾದ್ರ ಗೌರವಗಳಿಗೆಲ್ಲ ಅವು ಪ್ರಾಯ ಹೆಚ್ಚೆಚ್ಚು ನಾವು ಇದೊಂದೇ ಅಲ್ಲ, ಇದೊಂದನ್ನು ನಾವು ದ್ಯೋತಕವಾಗಿ ಕೇವಲ ಸೂಚ್ಯವಾಗಿ ಅಷ್ಟೇ ಇಟ್ಕೊಳ್ತೀವಿ. ಇಂಥ ಅನೇಕ ಸಂಗತಿಗಳಿವೆ, ಮೊಗದಷ್ಟು ಸಿಗ್ತಾ ಹೋಗುತ್ತೆ ನಮಗೆ. ನಾವು ಸ್ವಲ್ಪ ಅಧ್ಯಯನಶೀಲರು, ಅಧ್ಯಯನ ಪ್ರಿಯರಾಗಬೇಕು ಅನ್ನೋದನ್ನ ಇದರಲ್ಲಿ ಸೂಚ್ಯವಾಗಿ ಹೇಳೋಕೆ ಪ್ರಯತ್ನ ಮಾಡಿದ್ದೀವಿ. ಮಾಧ್ಯಮದ ಸದ್ಬಳಕೆ ಅಂತೂ ನಾನು ಆಗಲೇ ಹೇಳಿದಾಗೆ ಇದ್ದೇ ಇದೆ. ಮಾಧ್ಯಮನ ಈ ಥರದ ಬಳಕೆ ಮಾಡಬೇಕು. ಅನೇಕ ಸಂಗತಿಗಳು ಈಗ ಬರುವ ತಲೆಮಾರುಗಳಿಗೆ ಆಕರವಾದಿದ್ದು, ಅನೇಕರು ಇದರಿಂದ ಪ್ರೇರಿತರಾಗಬಹುದು, ಪ್ರೇರಣಾದಾಯಿಯಾದಂತಹ ಅನೇಕ ಸಂಗತಿಗಳು ಅವರಿಂದ ಉಪಯೋಗಿಸಬಹುದು, ಹೆಚ್ಚು ಶೋಧ ಆಗ್ಬೋದು. ಈ ಎಲ್ಲ ಕಾರಣಗಳನ್ನು ನಾವು ಇಟ್ಕೊಳ್ತೇವೆ. ಉದ್ದೇಶ ಒಂದೇ, ಘನ ಅಧ್ಯಯನ ಏನಾಗಿದೆ ಅದರ ಅಧ್ಯಾಪನ ಅಷ್ಟೇ.
ಅದೆಲ್ಲ ಇದ್ದೇ ಇದೆ, ಇಂದಿಗೂ ಮಾಡ್ತೇವೆ ಅದನ್ನು. ಅಂದರೆ ಸಾಮಾನ್ಯವಾಗಿ ನಾವಿನ್ನೂ ರಸಗ್ರಹಣಕ್ಕೆ ಇನ್ನೂ ತಯಾರಾಗಿಲ್ಲ. ಆದ್ದರಿಂದ ನಮ್ಮ ಜನಸ್ತೋಮವನ್ನು ರಸಪರಿಚಯ ಮಾಡಿಕೊಡದೆ ನಾವು ತಪ್ಪು ಮಾಡಿದ್ದೇವೆ ಅಂತ ಅನಿಸುತ್ತೆ. ಈಗ ಆ ರಸಗ್ರಹಣ ಈ ಥರದೆಲ್ಲ ಚಿತ್ರಗಳು, ಅನೇಕ ಸದಭಿರುಚಿ ಚಿತ್ರಗಳನ್ನು ಮಾಡೋದ್ರ ಮುಖಾಂತರ ರಸಗ್ರಹಣಕ್ಕೂ ಅವಕಾಶವಿದೆ. ಚಿತ್ರೋತ್ಸವಗಳಲ್ಲಿ ಆ ಥರ ರಸಗ್ರಹಣ ಹೇಳ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆದ್ಯತೆ ಮೇರೆಗೆ ಅವುಗಳನ್ನು ಮಾಡ್ತೇವೆ. ಏಕಚಕ್ರಗೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಮನ್ನಣೆಗಳು ದೊರಕಿವೆ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆದಿತ್ತು. 200 ಚಿತ್ರಗಳು ಏನೋ ಬಂದಿತ್ತು, ಸಾವಿರಾರು ಚಿತ್ರಗಳು ಬಂತು, 200 ದೇಶಗಳು ಅದರಲ್ಲಿ ಬಂದಿತ್ತು ತಮ್ಮ ಚಿತ್ರಗಳನ್ನು. ರಷ್ಯಾ, ಇಟಲಿ ಅಂಥದ್ರಲ್ಲಿ ನಮ್ಮದು ಒಂದು. ಸುಚೇಂದ್ರ ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಬೆಸ್ಟ್ ಡೈರೆಕ್ಷನ್ ಅಂತ ನಂದೊಂದು ಪ್ರಶ್ನೆ. ಹಾಂ, ಸಿನ್ಸ್ ಲೋಟಸ್ ಇಸ್ ಅ ನ್ಯಾಷನಲ್ ಫ್ಲವರ್, ಅದಕ್ಕೆ ಏನಾದ್ರು ಪ್ರಾಮಿನೆನ್ಸ್ ಕೊಟ್ಟು ಏನಾದ್ರು ಸ್ಟೋರಿ ಲೈನಲ್ಲೇ ಭಾರತೀಯತೆ ಬಗ್ಗೆ ಏನಾದ್ರು ಇದೆಯಾ ನಿಮ್ಮ ಚಿತ್ರದಲ್ಲಿ? ತಾವು ಕಂಡಾಗೆ ಪೂರ್ಣ ನಮ್ಮ ನೆಲ, ನಮ್ಮ ಅಸ್ಮಿತೆ, ನಾವು, ನಮ್ಮ ಪರಂಪರೆ, ನಮ್ಮ ಆಚರಣೆ ಇವುಗಳಿಗೆ ಆದ್ಯತೆ ಇದ್ದೇ ಇದೆ, ಪ್ರಾಮುಖ್ಯತೆ ಕೊಟ್ಟೇ ಇದೆ. ಅದನ್ನು ಹೇಳಿದ್ದೇವೆ ನಾವು. ರಾಷ್ಟ್ರೀಯ ಪುಷ್ಪ ಅನ್ನೋದು ಇದೆ, ಮತ್ತು ನಮ್ಮದಷ್ಟೇ ರಾಷ್ಟ್ರೀಯ ಪುಷ್ಪ ಅಲ್ಲ ಅನ್ನೋ ಅದರ ಪರ್ಯಾಯ ಇದೆ, ಅದನ್ನು ಹೇಳಿದ್ದೇವೆ. ಇನ್ನೊಂದು 2-3 ದೇಶಗಳಿಗೆ ಅದು ರಾಷ್ಟ್ರೀಯ ಪುಷ್ಪವಾಗಿದೆ, ಏಕೆ ಅದನ್ನು ನಾವು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ನಿರ್ದೇಶನ ಪಾತ್ರ ಸಾಮರ್ಥ್ಯ ಬೇಕು, 2 ಒಟ್ಟೊಟ್ಟಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದೇ ಈಗ ನಮ್ಮ ಪ್ರಶ್ನೆಗಳು ಮುಗಿದಿದ್ದು. ನಮ್ಮ ಕೇಳುವಂಥ ಪ್ರಶ್ನೆ ಏನಿತ್ತು ಸಂತಂತ್ರದಲ್ಲ ಒಂದಿಷ್ಟು ಹೇಳಿದ್ದೀನಿ, ಅದನ್ನು ಬತ್ತೊತ್ತು ಹೇಳಿದ್ದೀನಿ. ದೀಪಕ್ ಪರಮಶಿವನ್ ಅನ್ನೋರು ಸಂಗೀತ ಇದಕ್ಕೆ ನೀಡಿದಂಥವರು, ಹಾಡು ಹಾಡಿದ್ದಾರೆ ಮತ್ತು ನಟಿಸಿಯೂ ಇದ್ದಾರೆ. ಇದರಲ್ಲಿ ದೀಪಕ್ ಪರಮಶಿವನ್ ಅವರು ಈ ಸದ್ಯ ಅವರು ಚೆನ್ನೈನ IITಯಲ್ಲಿ ಒಬ್ಬ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ ಕೆನಡಾ ನಿವಾಸಿಯೂ ಅವರಾಗಿರೋದ್ರಿಂದ ಭಾಳ ದೊಡ್ಡ ಹೆಸರು. ರಾಜ್ಕುಮಾರರ ಜೊತೆಗಿದ್ದು ಹೆಚ್ಚು ರಂಗದ ಕೆಲಸ ತೊಡ್ಕೊಂಡಂಥ ಪರಮಶಿವನ್ ಅಂತ ದಿಗ್ಗಜರು, ಉಭಯ ಗಾನಗಾರಡಿಗರು. ಅಂಥ ಪರಮಶಿವನ್ ಅವರು ಸುಪುತ್ರರಾಗಿ ಡಾಕ್ಟರ್ ದೀಪಕ್ ಪರಮಶಿವನ್ ಅವರು ಇದಕ್ಕೆ ಹಿಂದಿನ ಸಂಗೀತವನ್ನು, ಗಾಯನವನ್ನು, ನಟನೆಯನ್ನು ಹೀಗೆ ಬಹುಮುಖವಾಗಿ ತೊಡ್ಕೊಂಡಿದ್ದಾರೆ. ಹೌದು. ಮತ್ತೊಂದು ಪ್ರಶ್ನೆ. ಸ್ಕ್ರಿಪ್ಟ್ ಇಂದ ನೀವು ವರ್ಕ್ ಮಾಡಿಕೊಂಡು ಡೈರೆಕ್ಷನ್ ಮಾಡಿ ಸಿನಿಮಾ ಎಂಡಿಗೆ ಬಂದಿದ್ದೀರಾ. ಸ್ಟಾರ್ಟಿಂಗಲ್ಲೇ ಯೋಚನೆ ಮಾಡಿರೋದಕ್ಕೂ ಕೊನೆಗೆ ಸಿನಿಮಾ ಬಂದಿರೋದಕ್ಕೂ ನೀವೇನಾದ್ರು ಹೊಸದನ್ನು ಏನಾದ್ರು ಕಲ್ತಿದ್ದೀರಾ, ಅಥವಾ ಏನಾದ್ರು ಯೋಚನೆ ಮಾಡಿದ್ದೀರಾ? ಸಾಮಾನ್ಯವಾಗಿ ನಿರ್ದೇಶಕ ಅಡೂರು ಗೋಪಾಲಕೃಷ್ಣರು ಹೇಳಿದ ಮಾತು ನೆನಪಾಗುತ್ತೆ. ನಾನು ಈಗಾಗಲೇ ಸಿನಿಮಾವನ್ನು ನೋಡಿಬಿಟ್ಟಿದ್ದೇನೆ, ಮಾಡೋದಷ್ಟೇ ಬಾಕಿ ಇದೆ ಅಂತ. ನೋಡಿರೋದ ಹೊರತು ಮಾಡೋಕ್ಕಾಗೋಲ್ಲ. ಹಾಗಾಗಿ ಪೂರ್ಣ ಏನು ನಾವು ಯೋಚನೆ ಮೊದಲೇ ಮಾಡಿರ್ತೇವೆ, ಅದನ್ನು ತೆರೆಗೆ ಅದು ಬರುವ ರೀತಿಯಲ್ಲಿ ಅದು ಬಾರದೇ ಇರೋ ಸಂದರ್ಭ ಇಲ್ಲವೇ ಇಲ್ಲ. ಹಾಗಿತ್ತು ಅಂದರೆ ಹಠ, ನಿರ್ದೇಶಕರದ್ದು ಹಠ, ಅದು ಹಾಗೆ ಆಗಬೇಕು ಅನ್ನೋದು. ಒಂದೇ ಮಾತಲ್ಲಿ ಹೇಳ್ತೀನಿ, ದೃಷ್ಟಿ ಇಲ್ಲದೆ ಸೃಷ್ಟಿ ಇಲ್ಲ. ಅವ್ರು ನೋಡಿದ್ದಾರೆ ಸಿನಿಮಾ ಮೊದಲೇ, ಅವರ ಮನೋನಯನಗಳ ಮುಂದೆ. ನನ್ನ ಥರ ಪ್ರತ್ಯೇಕ ಏನಿರುವುದಿಲ್ಲ, ಸಂಭಾಷಣೆ ಇರುತ್ತೆ. ಅದೊಂದು ಪ್ರತ್ಯೇಕ, ನನ್ನ ಸಂಭಾಷಣೆ ಅಂತ ಪ್ರತ್ಯೇಕ ಆಗಿಬಿಟ್ಟಿದೆ ಅಷ್ಟೇ. ಆದರೆ ಇರಬೇಕಾದ ರೀತಿ ಅದು. ಸಂಭಾಷಣೆಯೊಂದು ಭಾಷಾ ಬಳಕೆಯೊಟ್ಟಿಗೆ ಅದರ ಗಾಂಭೀರ್ಯ, ಘನತೆ, ಅವುಗಳನ್ನೆಲ್ಲ ಕೊಡೋದ್ರ ಮುಖಾಂತರ ಇರಬೇಕು ಅನ್ನೋದೊಂದು ಅಪೇಕ್ಷೆ ಹಾಗೆ ಇರುತ್ತೆ. ಅದೊಂದು ಯಾರಾದರೂ ಛಾಪ್ ಇರುತ್ತೆ. ಸಾಮಾನ್ಯವಾಗಿ ನಡೆದಾಗ ಅವರ ಕಾಲ ಅಳತೆಯ ಒಂದು ಹೆಜ್ಜೆ ಗುರುತು ಇರುತ್ತೆ. ಅವರ ಕಾಲ ಅಳತೆಯ ಹೆಜ್ಜೆ ಗುರುತು ಅದು ಮೂಡೋಕ್ಕೆ ಸಾಧ್ಯ ಇದೆ. ಹಾಗೆ ಮೂಡಿರಬೇಕು.